लब्जं जननी जनकौ तथा तत्वोपदेशकर्तारं नत्वा भक्तिपुरस्सरं ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪರಮ ಪೂಜ್ಯ ಸಾಧು ಶ್ರೀ ನಿಶ್ಚಲದಾಸರಿ ಅವರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರಸಾಗರ. ವಿಚಾರಸಾಗರದ ಮೊದಲನೇ ತರಂಗದ ಕೊನೆಯ ಭಾಗದಲ್ಲಿ ನಿನ್ನಿನ ದಿವಸ ಒಂದು ಟಿಪ್ಪಣಿಯನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಅದು 59ನೆಯ ಟಿಪ್ಪಣಿ ಅದ. ಕಲ್ಪಿತ ಅನರ್ಥದ ನಿವೃತ್ತಿಯಲ್ಲಿ ಎರಡು ಪಕ್ಷಗಳು ಇರುತ್ತವೆ. ಕಲ್ಪಿತ ಅನರ್ಥದ ನಿವೃತ್ತಿ ಅಧಿಷ್ಠಾನದಲ್ಲಿ ಕಲ್ಪಿತವಾಗಿಯೇ ತೋರುತ್ತಿರುವ ಅನರ್ಥ ಅಂದರೆ ದುಃಖ ರೂಪವಾಗಿರ್ತಕ್ಕಂಥದ್ದು. ಆ ಅನರ್ಥದ ನಿವೃತ್ತಿಯು ಎರಡು ಪ್ರಕಾರ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಎರಡು ಪ್ರಕಾರ ಹೇಗೆ? ಅಜ್ಮಸ್ ನಾವು ಸಾಮಾನ್ಯವಾಗಿ ರಜ್ಜುವಿನಲ್ಲಿ ತೋರ್ತಕ್ಕಂಥ ಸರ್ಪ ಅದು ಕಲ್ಪಿತದ, ಭಯಕ್ಕೆ ಕಾರಣವಾಗಿರುವುದರಿಂದ ಅನರ್ಥವೂ ಕೂಡ ಇರುವಂಥದ್ದಾಗಿದೆ. ಅಂತಹ ಕಲ್ಪಿತವಾದ ಸರ್ಪದ ಅಧಿಷ್ಠಾನ ರಜ್ಜು ಅವಚ್ಛಿನ್ನ ಚೇತನ ಅಂತ ಕೇಳಿಕೊಂಡು ಬಂದಿದ್ದೀವಿ. ಅದರಂತೆ ದೇಹಾದಿ ಪ್ರಪಂಚದ ಅಧಿಷ್ಠಾನ ಪರಬ್ರಹ್ಮ ಅದ. ಆ ಪರಬ್ರಹ್ಮದಲ್ಲಿ ಈ ದೇಹಾದಿ ಪ್ರಪಂಚ ಕಲ್ಪಿತವಾಗಿ ತೋರ್ತಕ್ಕಂಥದ್ದದ. ಅದನ್ನು ನಾವು ನಿವೃತ್ತಿ ಮಾಡ್ತಕ್ಕಂಥ ಪಕ್ಷಗಳು ಎರಡು ಪ್ರಕಾರದ. ಒಂದನೇ ಪ್ರಕಾರ ಜ್ಞಾತತ್ವ ಧರ್ಮದಿಂದ ಉಪಲಕ್ಷಿತವಾದ ಅಧಿಷ್ಠಾನವು ಕಲ್ಪಿತದ ನಿವೃತ್ತಿ ಇರುವುದು. ಇದು ಪ್ರಥಮ ಪಕ್ಷ ಇರುತ್ತದೆ. ಜ್ಞಾತತ್ವ ಧರ್ಮದಿಂದ ಉಪಲಕ್ಷಿತವಾದ ಅಧಿಷ್ಠಾನ. ಹಾಗೆ ಘಟದಲ್ಲಿ ಘಟತ್ವ ಧರ್ಮ, ಪಟದಲ್ಲಿ ಪಟತ್ವ ಧರ್ಮ, ಮನುಷ್ಯನಲ್ಲಿ ಮನುಷ್ಯತ್ವ ಧರ್ಮ, ಬ್ರಾಹ್ಮಣನಲ್ಲಿ ಬ್ರಾಹ್ಮಣತ್ವ ಧರ್ಮ ಹ್ಯಾಂಗಿರ್ತದನೋ ಹಾಗೆ ಅಧಿಷ್ಠಾನದಲ್ಲಿ ಜ್ಞಾತೃತ್ವ ಧರ್ಮದಿಂದ ಉಪಲಕ್ಷಿತವಾಗಿರ್ತಕ್ಕಂಥ ಅಧಿಷ್ಠಾನ. ಉಪಲಕ್ಷಿತ ಅಂದರೆ ಏನೋ? ಉಪಲಕ್ಷಣದಿಂದ ಯಾವುದು ತಿಳಿಸಿಕೊಂಡಿರುವುದೋ ಅದಕ್ಕೆ ಉಪಲಕ್ಷಿತ ಅಂತ ಕರೀತಾರೆ. ಆ ಉಪಲಕ್ಷಿತ ಜ್ಞಾತ ಅಧಿಷ್ಠಾನ ಒಂದು, ಅಜ್ಞಾತ ಅಧಿಷ್ಠಾನ ಒಂದು. ಜ್ಞಾನಿಗಳಲ್ಲಿ ಜ್ಞಾತ ಅಧಿಷ್ಠಾನ ಇರ್ತದೆ. ಜ್ಞಾನಿಗಳ ದೃಷ್ಟಿಯೊಳಗೆ
ಅಧಿಷ್ಠಾನ ಎಲ್ಲ ಪ್ರಪಂಚದಲ್ಲಿ ಅಧಿಷ್ಠಾನ ಇದ್ದಾಗಿನೂ ಕೂಡ ಜ್ಞಾತಧಿಷ್ಠಾನ ಕಲ್ಪಿತದ ನಿವೃತ್ತಿ ಹೇತು ಆಗ್ತದೆ. ಜ್ಞಾತಧಿಷ್ಠಾನ ಆ ಜ್ಞಾತತ್ವ ಧರ್ಮ ಹೇಗೆ ಘಟದಲ್ಲಿ ಘಟತ್ವ ಧರ್ಮ, ಪಟದಲ್ಲಿ ಪಟತ್ವ ಧರ್ಮ ಐತೋ ಹಾಗೆ ಜ್ಞಾನದಲ್ಲಿ ಜ್ಞಾತತ್ವ ಧರ್ಮ ಅಂತಿರ್ತದೆ. ಜ್ಞಾನದಲ್ಲಿ ಯಾವುದು? ಜ್ಞಾತತ್ವ ಧರ್ಮ. ಆ ಜ್ಞಾತತ್ವ ಧರ್ಮದಿಂದ ಉಪಲಕ್ಷಿತವಾಗಿರ್ತಕ್ಕಂಥದ್ದು. ಉಪಲಕ್ಷಣ ಅಂತಂದ್ರೇನು, ಉಪಲಕ್ಷಿತ ಅಂದ್ರೆ ಏನು? ಇದು ಸ್ವಲ್ಪ ಗದ್ದಲ ಮಾಡ್ತದೆ. ಉಪಲಕ್ಷಣ ಅಂತ ಅಂದ್ರೆ ಕದಾಚಿತ್ಕತ್ವೇ ಸತಿ ವ್ಯಾವರ್ತಕತ್ವಂ ಉಪಲಕ್ಷಣಂ. ಕದಾಚಿತ್ಕತ್ವೇ ಸತಿ ಯಾವುದೇ ಒಂದು ಕಾಲದಲ್ಲಿ ಅಥವಾ ಯಾವುದೇ ಒಂದು ದೇಶದಲ್ಲಿ ಲಕ್ಷ್ಯವಾದ ಅಧಿಷ್ಠಾನವನ್ನು ತೋರಿಸಿ ಯಾವುದು ತಿಳಿಸಿಕೊಡುತ್ತದೆಯೋ ಅದು ಉಪಲಕ್ಷಣ. ಅದರಿಂದ ತಿಳಿಸಿಕೊಂಡದ್ದು ಉಪಲಕ್ಷಿತ. ಅರ್ಥ ಆಗ್ತೈತಿ? ದೃಷ್ಟಾಂತ ಹೇಳಿದಾಗನ ಗೊತ್ತಾಗ್ತದೆ ಇದು. ಹೇಗೆ ಅಂದ್ಕರೆ ಕಾಗೆ ಕುಳಿತದ್ದೇ ದೇವದತ್ತನ ಮನೆ. ಭಾಳ ಸರಳದ. ಕಾಗಿ ದೇವದತ್ತನ ಲಕ್ಷ್ಯವಾದದ್ದು ಯಾವುದು? ದೇವದತ್ತನ. ನಾ ಅದನ್ನು ತಿಳ್ಕೊಬೇಕಾಗ್ಯದ. ಪರಸ್ಥಳ ಮನುಷ್ಯ ಬಂದ ಊರಾಗ, ದೇವದತ್ತನ ಮನೆ ಎಲ್ಲಿ ಅಂತ ಕೇಳಿದ. ಅವನು ಕೇಳುವಾಗ ಅವನು ಹೇಳುವಾಗ ಆ ದೇವದತ್ತನ ಮನೆಯ ಕೊಂಬಿ ಮ್ಯಾಗ ಏನು ಕೂತಿತ್ತು? ಕಾಗಿ ಕೂತಿತ್ತು. ಆ ಕಾಗಿ ಎಲ್ಲ ದೇಶದಲ್ಲಿ ಕುಂತಿಲ್ಲ. ಎಷ್ಟು ಮನೆ ಐತಿ ಅಷ್ಟೆಲ್ಲದರಲ್ಲಿ ಕುಂತಿಲ್ಲ. ಎಲ್ಲ ಕಾಲದಲ್ಲಿ ಇರೋದಿಲ್ಲ. ಅವನು ಕೇಳುವ ಕಾಲ, ಅವನು ಹೇಳುವ ಕಾಲದಲ್ಲಿ ಮಾತ್ರ ಕಾಗಿ ಕುಂತದ. ಅದಕ್ಕೆ ಏನಂತಾರೆ? ಕದಾಚಿತ್ಕ ಅಂದರೆ ಯಾವುದೋ ಒಂದು ಕಾಲದಲ್ಲಿ ಅಂತ ಅದರ ಅರ್ಥ. ಕದಾಚಿತ್ಕತ್ವೆ ಅಂದರೆ ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ಸ್ಥಾನದಲ್ಲಿ ಲಕ್ಷ್ಯವಾಗಿರ್ತಕ್ಕಂಥದ್ದನ್ನು ತಿಳಿಸಿಕೊಟ್ಟು ಅದಕ್ಕಿಂತಲೂ ಭಿನ್ನವಾದ ಪದಾರ್ಥಗಳನ್ನ ಬೇರ್ಪಡಿಸುವುದು ಯಾವುದೋ. ಆ ದೇವದತ್ತನ ಮನೆ ಎಲ್ಲಿದೆ ಅಂತ ಕೇಳಿದಾಗ ಕಾಗೆ ಕುಳಿತದ್ದೇ ದೇವದತ್ತನ ಮನೆ ಅಂದಾಗ ಆ ಕಾಗಿ ಉಪಲಕ್ಷಣ, ಮನೆ ಉಪಲಕ್ಷಿತ ಅಲ್ರಿ. ಕಾಗಿ ಉಪಲಕ್ಷಣ, ಮನೆ ಉಪಲಕ್ಷಿತ. ಹಾಗೆ ಇಲ್ಲಿ ಜ್ಞಾತತ್ವ ಧರ್ಮ ಉಪಲಕ್ಷಣದ ಅದಲ್ರಿ. ಜ್ಞಾತತ್ವ ಧರ್ಮ ಏನದ? ಅದು ಕಾಗಿ ಹಂಗೆ ಉಪಲಕ್ಷಣದ. ಅಧಿಷ್ಠಾನ ಏನದ ಅಂತ ಕೇಳ? ಉಪಲಕ್ಷಿತದ. ಆ ಜ್ಞಾತತ್ವ ಧರ್ಮದಿಂದ ತಿಳಿಸಿಕೊಂಡದ್ದು ಯಾವುದು? ಅಧಿಷ್ಠಾನ. ಜ್ಞಾತತ್ವ ಧರ್ಮ. ಜ್ಞಾನದಲ್ಲಿ ಜ್ಞಾತತ್ವ ಧರ್ಮ ಇರ್ತದೆ, ಅಜ್ಞಾನದಲ್ಲಿ ಅಜ್ಞಾತತ್ವ ಧರ್ಮ ಇರ್ತದೆ. ಜ್ಞಾನಿಗಳನ್ನು ಬಿಟ್ಟು ಉಳಿದ ಅಜ್ಞಾನಿಗಳೆಲ್ಲ ಏನದ? ಅಜ್ಞಾತತ್ವ ಧರ್ಮ ಅಜ್ಞಾತತ್ವ ಧರ್ಮದಿಂದ ತಿಳಿಸಿಕೊಂಡಿರ್ತಕ್ಕಂಥದ್ದು ಅಧಿಷ್ಠಾನ. ಅಂದ್ರೆ ಜ್ಞಾನ ಆಗಿತ್ತು ಅಂತಂದ್ರೆ ಆವರಣ ಭಂಗ ಆಕತಿ. ಅಧಿಷ್ಠಾನದ ಆವರಣ ಭಂಗ ಆಗ್ತದೆ. ಅದಕ್ಕೆ ಅಂತಾರೆ ಜ್ಞಾತತ್ವ. ಧರ್ಮದಿಂದ ಉಪಲಕ್ಷಿತವಾಗಿರ್ತಕ್ಕಂಥ ಅಧಿಷ್ಠಾನ. ಅಂದ್ರೆ ಯಾವಾತನಿಗೆ ಅಧಿಷ್ಠಾನದ ಜ್ಞಾನವಾಗಿರುವುದೋ ಅವನಿಗೇನಾಗ್ಯದ ಅಂತ ಕೇಳಿದ್ರೆ ಕಲ್ಪಿತದ ನಿವೃತ್ತಿ ಆಗ್ತದೆ. ಯಾವಾತನಿಗೆ ಅಧಿಷ್ಠಾನದ ಜ್ಞಾನ ಆಗಿಲ್ಲ, ಕಲ್ಪಿತದ ನಿವೃತ್ತಿ ಆಗುವುದಿಲ್ಲ. ಅದಕ್ಕೆ ಇಲ್ಲಿ ಏನಂತಾರೆ ಅಂತ ಕೇಳಿದ್ರೆ ಜ್ಞಾತತ್ವ ಧರ್ಮದಿಂದ ಅದಲ್ಲ, ಜ್ಞಾತತ್ವ ಧರ್ಮದಿಂದ ಉಪಲಕ್ಷಿತವಾದ ಅಧಿಷ್ಠಾನ ಅಂದ್ರೆ ಜ್ಞಾನದಿಂದ ತಿಳಿಸ್ಕೊಂಡದ್ದು ಅಂತ ಅರ್ಥ. ಜ್ಞಾತತ್ವ ಧರ್ಮ ಅಂದ್ರೇನು?
ಜ್ಞಾನದಿಂದ ತಿಳಿಸಿಕೊಂಡಿರ್ತಕ್ಕಂಥ ಅಧಿಷ್ಠಾನ ಅದು ಮಾತ್ರ ಕಲ್ಪಿತದ ನಿವೃತ್ತಿ ಹೇತು ಆಗ್ತದೆ. ಯಾವುದು ಜ್ಞಾನದಿಂದ ತಿಳಿಸಿಕೊಂಡಿಲ್ಲೋ ಅದೇನದ ಅಂದ್ಕ್ಯಾರೆ ಕಲ್ಪಿತ ನಿವೃತ್ತಿಗೆ ಕಾರಣ ಆಗುವುದಿಲ್ಲ. ಅಧಿಷ್ಠಾನಂತೂ ಎಲ್ಲ ಜೀವಿಗಳಿಗೆ, ಎಲ್ಲ ಪದಾರ್ಥಗಳಿಗೆ ಅಧಿಷ್ಠಾನ ಯಾವುದದ? ಬ್ರಹ್ಮ ಚೈತನ್ಯ. ಆ ಬ್ರಹ್ಮ ಚೈತನ್ಯ ಏನದ ಅಂತ ಕೇಳಿದ್ರೆ ಇಲ್ಲಿ ಆ ಬ್ರಹ್ಮ ಚೈತನ್ಯ ಉಪಲಕ್ಷಣದಿಂದ ಉಪಲಕ್ಷಿತವಾಗಿರ್ತಕ್ಕಂಥದ್ದು. ಬ್ರಹ್ಮ ಚೈತನ್ಯ ಹೆಂಗೈತಿ? ಉಪಲಕ್ಷಣದಿಂದ ಉಪಲಕ್ಷಿತ. ಉಪಲಕ್ಷಣ ಯಾವುದು? ಜ್ಞಾತತ್ವ ಧರ್ಮ. ಉಪಲಕ್ಷಣ ಯಾವುದು? ಜ್ಞಾತತ್ವ ಧರ್ಮ. ಅಂದ್ರೆ ಜ್ಞಾನದಿಂದ ಕೂಡಿದ್ದು ಜ್ಞಾತತ್ವ. ಅರ್ಥ ಆಕತಿ? ಜ್ಞಾನದಿಂದ ಕೂಡಿದ್ದು ಜ್ಞಾತತ್ವ. ಆ ಜ್ಞಾತತ್ವ ಧರ್ಮದಿಂದ ತಿಳಿಸಿಕೊಂಡಿರ್ತಕ್ಕಂಥದ್ದು ಅಧಿಷ್ಠಾನ. ಆ ಜ್ಞಾತತ್ವ ಧರ್ಮ ಉಪಲಕ್ಷಣ, ಅಧಿಷ್ಠಾನ ಉಪಲಕ್ಷಿತ. ಆ ಜ್ಞಾತತ್ವ ಧರ್ಮದಿಂದ ಏನು ತಿಳಿಸ್ಕೊಂಡಿರ್ತಕ್ಕಂಥದ್ದೇನದ ಅಂತ ಕೇಳ ಅದು ಎಂಥ ಅಧಿಷ್ಠಾನದಲ್ಲಿ ಕಲ್ಪಿತದ ನಿವೃತ್ತಿ ಆಗ್ತದೆ ಅಂತ ಕೇಳಿದ್ರೆ ಜ್ಞಾತತ್ವ ಧರ್ಮದಿಂದ ಧಾತತ್ವ ಧರ್ಮದಿಂದ ಉಪಲಕ್ಷಿತವಾಗಿರ್ತಕ್ಕಂಥ ಅಧಿಷ್ಠಾನ ಮಾತ್ರ ಕಲ್ಪಿತದ ನಿವೃತ್ತಿ ಆಗ್ತದೆ. ಅಲ್ಲ, ರಜ್ಜುವಿನ ಜ್ಞಾನದಿಂದ ತಿಳಿಸ್ಕೊಳ್ಳಲ್ಪಟ್ಟಿರ್ತಕ್ಕಂಥ ಆ ಅಧಿಷ್ಠಾನ ಏನದ ಅಂತ ಕೇಳ ಅದರಿಂದ ಮಾತ್ರ ಸರ್ಪದ ನಿವೃತ್ತಿ ಆಗ್ತದೆ. ಹಾಗೆ ಜ್ಞಾತತ್ವ ಧರ್ಮದಿಂದ ಉಪಲಕ್ಷಿತವಾದ ಉಪಲಕ್ಷ ಅಂದ್ರೆ ಗೊತ್ತಾಯ್ತಿಲ್ಲ, ಅದು ಯಾವುದೋ ಒಂದು ಕಾಲದಲ್ಲಿ ಸರಳ ಹೇಳೋದು, ಆ ಸಂಸ್ಕೃತ ಬೇಡ. ಅದು ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ಸ್ಥಾನದಲ್ಲಿ ಆ ಲಕ್ಷ್ಯ ವಸ್ತುವನ್ನು ತಿಳಿಸಿಕೊಟ್ಟು ಪುನಃ ಆ ಭಿನ್ನ ಪದಾರ್ಥಗಳನ್ನು ಬೇರ್ಪಡಿಸಿರ್ತಕ್ಕಂಥದ್ದು ಯಾವುದು? ಅದಕ್ಕೆ ಉಪಲಕ್ಷಣ ಅಲ್ರಿ. ಅದಕ್ಕಾಗಿ ಯಾವುದೋ ಒಂದು ದೇವದತ್ತನ ಮನೆ ಯಾವುದೋ ಒಂದು ಸ್ಥಾನದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಅದೇನು ಮಾಡೈತಿ ಅಂತ ಕೇಳಿ ಲಕ್ಷ್ಯವಾದ ದೇವದತ್ತನ ಮನೆಯನ್ನು ತೋರಿಸ್ತದೆ. ಅದೇನಾಗಿದೆ ಅಂದ್ಕ್ಯಾರ ಕಾಗಿ ಉಪಲಕ್ಷಣ, ದೇವದತ್ತನ ಮನೆ ಉಪಲಕ್ಷಿತ. ಹಾಗೆ ಅಲ್ರಿ. ಹಾಗೆ ಜ್ಞಾತತ್ವ ಧರ್ಮದಿಂದ ಉಪಲಕ್ಷಿತವಾದ ಅಧಿಷ್ಠಾನವು ಕಲ್ಪಿತ ನಿವೃತ್ತಿ ಆಗುತ್ತದೆ. ಕಲ್ಪಿತ ನಿವೃತ್ತಿ ಇದು ಪ್ರಥಮ ಪಕ್ಷ, ಇದು ಮೊದಲನೇ ಪಕ್ಷ. ಎರಡನೇ ಪಕ್ಷ ಕಲ್ಪಿತದ ನಿವೃತ್ತಿ ಅಂದರೆ ಅಭಾವವು. ಕಲ್ಪಿತದ ನಿವೃತ್ತಿ ಅಂದ್ರೇನು? ಅಭಾವವು. ಮೊದಲನೇ ಪಕ್ಷದಾಗ ಕಲ್ಪಿತದ ನಿವೃತ್ತಿಯೇ ಅಧಿಷ್ಠಾನ, ಕಲ್ಪಿತ ನಿವೃತ್ತಿಯ ಅಭಾವ ಉಳ್ಳದ್ದು ಅಂತ ನೀವು. ಎರಡನೇ ಪಕ್ಷ ಕಲ್ಪಿತದ ನಿವೃತ್ತಿ ಅಂದರೆ ಅಭಾವವು, ಅದು ಅಧಿಷ್ಠಾನ ಅಂದರೆ ಅಧಿಕರಣದಿಂದ ಭಿನ್ನವಾಗಿ ಅನಿರ್ವಚನೀಯವಾಗಿ ಇದು ದ್ವಿತೀಯ ಪಕ್ಷ ಇರುತ್ತದೆ. ಒಟ್ಟಿನ ಮೇಲೆ ಸಹಜವಾಗಿ ತಿಳ್ಕೋಬೇಕಾಗಿತ್ತು ಅಂತಂದ್ರೆ ಜ್ಞಾನದಿಂದ ಆವರಣ ಭಂಗವಾಗಿರ್ಪಟ್ಟಂಥ ಅಧಿಷ್ಠಾನ ಕಲ್ಪಿತದ ನಿವೃತ್ತಿಗೆ ಹೇತು ಆಕತಿ. ಇದು ಒಂದನೇ ಪಕ್ಷ. ಎರಡನೇ ಪಕ್ಷ ಏನದ ಅಂದ್ಕ್ಯಾರ ಕಲ್ಪಿತ ನಿವೃತ್ತಿ ಅಂದರೆ ಅಭಾವ. ಈ ಒಂದು ಅಭಾವ ಒಂದು ಹೆಚ್ಚಿಗೆ ಕಲ್ಪನೆ ಮಾಡ್ಕೋತಾನೆ. ಕಲ್ಪಿತ ನಿವೃತ್ತಿ ಅಧಿಷ್ಠಾನ ಒಂದು ಪಕ್ಷ ಸರಳ. ಕಲ್ಪಿತದ ನಿವೃತ್ತಿಯೇ ಅಧಿಷ್ಠಾನ, ಕಲ್ಪಿತದ ನಿವೃತ್ತಿ ಅಭಾವ. ಆ ಅಭಾವ ಹೆಂಗೈತಿ ಅಂದ್ರೆ ಅನಿರ್ವಚನೀಯ ಐತಿ ಅಂತ. ಆ ಅಭಾವ ಏನದ? ಅನಿರ್ವಚನೀಯದ. ಅಧಿಕರಣದಿಂದ ಭಿನ್ನವಾಗಿ ಅನಿರ್ವಚನೀಯವಾಗಿದೆ. ಇದು ದ್ವಿತೀಯ ಪಕ್ಷ. ಅದಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಇವುಗಳಲ್ಲಿ ಮೊದಲನೇ ಪಕ್ಷ ಭಾಷ್ಯಕಾರದು. ಭಾಷ್ಯಕಾರ ಅಂದ್ರೆ ಶಂಕರಾಚಾರ್ಯರದು. ಮೊದಲನೇ ಪಕ್ಷ ಭಾಷ್ಯಕಾರ ಶಂಕರಾಚಾರ್ಯ. ದ್ವಿತೀಯ ಪಕ್ಷ ನ್ಯಾಯವಾಚಸ್ಪತಿ ಕಾರಣಾದ ವಾಚಸ್ಪತಿ ಮಿಶ್ರ. ಮಾನ್ಯ ಕತೆ ಹೇಳಿದ್ರೆ ಗೊತ್ತೈತಿ. ವಾಚಸ್ಪತಿ ಶಂಕರಾಚಾರ್ಯರಿಗೆ ಅವ ಏನು ಮಾಡ್ತಾನೆ? ಆಹ್ವಾನ ಮಾಡ್ತಾನೆ. ಅವನು ಇಬ್ಬರೂ ಅದ್ವೈತ ವೇದಾಂತಿಗಳೇ, ರೀತಿಗಳು ಬೇರೆ ಬೇರೆ ಅದಲ್ಲ.
ಇವ ಏನಂತಾನ ಅಭಾವದ ಏನು ಆ ಪ್ರಥಮ ಪಕ್ಷದಲ್ಲಿ ಭಾಷ್ಯಕಾರರು ಇರುತ್ತದೆ, ದ್ವಿತೀಯ ಪಕ್ಷದಲ್ಲಿ ನ್ಯಾಯ ವೈಶೇಷಿಕ ಪಾಕಾರರಾದ ವಾಚಸ್ಪತಿ ಮಿಶ್ರಾ ಅದ ಪ್ರಥಮ ಪಕ್ಷದಲ್ಲಿ ಅನ್ನೋ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಪ್ರಥಮ ಪಕ್ಷದಲ್ಲಿ ಪುರುಷ ಸ್ಥಾನು ಇರುವುದು ಅಲ್ಲ, ಪುರುಷ ಸ್ಥಾನು ಇರುವುದು. ಈ ವಾಕ್ಯದ್ದು ಪುರುಷನ ಅಭಾವ ರೂಪವೇ ಸ್ಥಾನು ಅಲ್ರಿ. ಪುರುಷನ ಈಗ ಈ ದೃಷ್ಟಾಂತದಲ್ಲಿ ಮಾಂಡಗಿಡ ಇತ್ತು, ಕತ್ತಲಿತ್ತು, ಒಬ್ಬಗೇನಾಯ್ತು ರೊಕ್ಕ ತೊಗೊಂಡು ಹೊಂಟಿದ್ದ, ಕಾಳು ನಿತ್ತಾನ ಅಂತ ಮಾಂಡಗಿಡ ಹೆಂಗೆ ಕಾಣಿಸ್ತಾವಾಗ ಕಾಳನಂತೆ ಕಾಣಿಸ್ತು. ಈ ಕಾಳ ಈ ಪುರುಷ ಅಂತಾರೆ, ಕಾಳ ಅನ್ನಕ್ಕೆ ಅಂತಾರೆ ಇಲ್ಲೇ ಪುರುಷ ಅಂತ ಹೇಳ್ಕೊಂಬಂದಿದ್ದಾರೆ. ಪುರುಷ ಸ್ಥಾನು ಇರುವುದು ಏನು ಯಾವ ಈ ಪಕ್ಷ ಪುರುಷ ಸ್ಥಾನು ಇರುವುದು. ಈ ವಾಕ್ಯದ್ದು ಪುರುಷನ ಅಭಾವ ರೂಪವೇ ಸ್ಥಾನು. ನನಗೆ ಬೆಳತಕ್ಕ ಯಾವುದು ತೋರ್ತಲ್ಲ ಆ ಪುರುಷನೇ ಈಗೇನದ ಮಂಡಗಿಡ ಅದ ಅಲ್ಲ, ವೃಕ್ಷ ಅದ. ವೃಕ್ಷದಲ್ಲಿ ಯಾವ ಪುರುಷನ ಅಧ್ಯಾಸ ಆಗಿತ್ತು ಅದಲ್ರಿ, ವೃಕ್ಷದಲ್ಲಿ ಪುರುಷನ ಅಧ್ಯಾಸ ಆಗಿತ್ತು. ವೃಕ್ಷದ ಜ್ಞಾನ ಆದ ಬಳಿಕ ಅದು ಏನಾಕತಿ ಅಂತ ಕೇಳಿದ್ರೆ, ವೃಕ್ಷದ ಜ್ಞಾನ ಆದ ಬಳಿಕ ಈ ವಾಕ್ಯದ್ದು ಪುರುಷನ ಅಭಾವವೇ ಸ್ಥಾನು. ಆ ಪುರುಷ ಎಲ್ಲರೂ ಓಡಿ ಹೋದನು ಗಿಡದ ಜ್ಞಾನ ಆದ ಬಳಿಕ? ಇಲ್ಲ, ಎಲ್ಲಿ ಓಡಿ ಹೋಗಿಲ್ಲ, ಮಿಥ್ಯ ಅಂತ ನಿಶ್ಚಯ ಆಗೈತೆ ಅದು, ಹೌದಲ್ರಿ. ಆ ಗಿಡದ ಜ್ಞಾನ ಆದ ಬಳಿಕ ಕಲ್ಪಿತದ ನಿವೃತ್ತಿ ಏನದ ಅಲ್ಲ, ಅದುವೇ ಅಭಾವವೇ ಸ್ಥಾನು. ಕಲ್ಪಿತ ಇಲ್ಲ ಅಲ್ಲಿ, ಕಲ್ಪಿತ ಇಲ್ಲ ಅಂದರೆ ಕಲ್ಪಿತ ಅಭಾವದ ಅರ್ಥ ಆಗತ್ತೆ. ಕಲ್ಪಿತ ಇಲ್ಲ, ಅಧಿಷ್ಠಾನ ಜ್ಞಾನ ಆಗೈತಲ್ಲ, ಕಲ್ಪಿತ ಇಲ್ಲ. ಅಲ್ಲಿ ಏನದ ಕಲ್ಪಿತದ ಅಭಾವ. ಆ ಕಲ್ಪಿತದ ಅಭಾವವೇ ಅಧಿಷ್ಠಾನ. ಕಲ್ಪಿತದ ಅಭಾವ ಉಳ್ಳದ್ದು ಅಧಿಷ್ಠಾನ, ಕಲ್ಪಿತದ ಅಭಾವೇ ಅಧಿಷ್ಠಾನ. ಎರಡು ಪಕ್ಷಗಳು ಎಷ್ಟು ಪರ್ಕತಿ. ಕಲ್ಪಿತದ ಅಭಾವವೇ ಅಧಿಷ್ಠಾನ ಒಬ್ಬ, ಕಲ್ಪಿತ ಅಭಾವ ಉಳ್ಳದ್ದು ಅದನ್ನೊಂದು ಇಟ್ಕೋತಾನೆ. ಆ ಕಲ್ಪಿತದ ಅಭಾವ ಹೆಂಗೈತಿ ಅಂತ ಕೇಳಿದ್ರೆ ಅನಿರ್ವಚನೆ ಐತಿ, ಸ್ವಲ್ಪ ಸುತ್ತ ಹಾಕಿ ಊಟ ಮಾಡೋದು ಅಂತ ಅದರ ಅರ್ಥ. ಈ ರೀತಿಯಿಂದ ಪ್ರಥಮ ಪಕ್ಷ ಯಾರ್ದು? ಶಂಕರಾಚಾರ್ಯರದು. ಎರಡನೇ ಪಕ್ಷ ಯಾರ್ದು? ವಾಚಸ್ಪತಿ ಮಿಶ್ರಂದು. ಸ್ಥಾನ ಇರುತ್ತದೆ ಎಂಬುದು ಬಾಧ ಸಮಾನಾಧಿಕರಣದಿಂದ ಹೇಗೆ ಅರ್ಥವಾಗುವುದು? ಬಾಧಪಡಿಸಿಕೊಂಡು ಪುರುಷನ ಬಾಧಪಡಿಸಿ ಆ ಪುರುಷನನ್ನು ವೃಕ್ಷದಲ್ಲಿ ಅಭೇದ ಅಂತ ತಿಳ್ಕೊತಾನ. ಆ ಪುರುಷನೇ ಏನು ವೃಕ್ಷ, ಪುರುಷನೇ ಸ್ಥಾನು. ಈ ರೀತಿಯಾಗಿ ಅಲ್ಲಿ ಏನಾಗ್ತದೆ ಅಂತ ಕೆರ ಬಾಧ ಸಮಾನಾಧಿಕರಣ ಅಂದ್ರೆ ಯಾವುದು ಕಲ್ಪಿತದ ಮಿಥ್ಯಾದ್ವಾರ ಅಭೇದ ಆಗ್ತದೋ ಅದಕ್ಕೆ ಬಾಧ ಸಮಾನಾಧಿಕರಣ. ಈಗ 4ನೇ ತರಂಗದಾಗ ಬಂದು ಹೋಗ್ಯದ, ಏನು ಎರಡು ಪಕ್ಷದವು. ಒಂದು ಬಾಧ ಸಮಾನಾಧಿಕರಣ ಸಂಬಂಧ, ಇನ್ನೊಂದು ಮುಖ್ಯ ಸಮಾನಾಧಿಕರಣ ಸಂಬಂಧ ಅಲ್ರಿ. ಇಲ್ಲಿ ಚಿದಾಭಾಸಂದು ಬ್ರಹ್ಮದೊಡನೆ ಸಂಬಂಧದ, ಹೌದಲ್ರಿ. ಚಿದಾಭಾಸಂದು ಬ್ರಹ್ಮದೊಡನೆ ಸಂಬಂಧ, ಕೂಟಸ್ಥಂದು ಬ್ರಹ್ಮದೊಡನೆ ಸಂಬಂಧದ. ಚಿದಾಭಾಸಂದು ಬಾಧ ಸಮಾನಾಧಿಕರಣ ಸಂಬಂಧ. ಚಿದಾಭಾಸನ ಬಾಧ ಮಾಡಿ ಮಿಥ್ಯಾ ಅಂತ ತಿಳ್ಕೊಂಡು ಇದಕ್ಕೆ ಅಂತಾರೆ ಬಾಧ ಸಮಾನ. ಬಾಧ ಮಾಡಿ ಅಭೇದ ಆಕಿತ್ತು ಅಂದ್ರೆ ಇದಕ್ಕೆ ಬಾಧ ಸಮಾನಾಧಿಕರಣ ಸಂಬಂಧ. ಕೂಟಸ್ಥನಿಗೂ ಬ್ರಹ್ಮನಿಗೂ ಮುಖ್ಯ ಸಮಾನಾಧಿಕರಣ ಸಂಬಂಧ ಅಲ್ಲ. ಕೂಟಸ್ಥನಿಗೂ ಬ್ರಹ್ಮನಿಗೂ ಏನದ ಮುಖ್ಯ ಸಮಾನಾಧಿಕರಣ. ಯಾಕಂತ ಸದಾ ಕೂಟಸ್ಥನಿಗೂ ಬ್ರಹ್ಮನಿಗೂ ಸದಾ ಅಭೇದದ, ಹೌದಲ್ರಿ, ಯಾವಾಗಲೂ ಅಭೇದದ. ಆದ್ರೆ ಈ ಚಿದಾಭಾಸನ ಭೇದ ಹೆಂಗದ ಅಂತ್ಕೇರ ಮಿಥ್ಯತ್ವ ದ್ವಾರ, ಮಿಥ್ಯತ್ವ ನಿಶ್ಚಯ ದ್ವಾರ ಏನಾಕತಿ ಅಂತ್ಕೇರ ಅದು ಅಧಿಷ್ಠಾನದ ಜ್ಞಾನ ಆಕತಿ.
ಎಂಬುದು ಬಾಧ ಸಮಾನಾಧಿಕರಣದಿಂದ ಹೇಗೆ ಅರ್ಥವಾಗುವುದು ಹಾಗೆ ಸರ್ವಂ ಖಲ್ವಿದಂ ಬ್ರಹ್ಮ. ಇದೇ ತೋರ್ತಕ್ಕಂಥದ್ದು ಎಲ್ಲವೂ ಹೇಗದಂತ ಕೇಳಿದ್ರೆ ಬ್ರಹ್ಮಸ್ವರೂಪವೇ ಇರುತ್ತದೆ. ಈ ಸರ್ವ ಜಗತ್ತು ನಿಶ್ಚಯವಾಗಿ ಬ್ರಹ್ಮವಿರುತ್ತದೆ. ಸರ್ವಂ ಖಲ್ವಿದಂ ಬ್ರಹ್ಮ ಎಂಬ ಶ್ರುತಿವಾಕ್ಯದ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಈ ಸರ್ವ ಜಗತ್ತು ನಿಶ್ಚಯವಾಗಿ ಬ್ರಹ್ಮವೇ ಇರುತ್ತದೆ. ಇದು ವಿಧಿಮುಖದಿಂದ ಸರ್ವ ಜಗತ್ತು ಬ್ರಹ್ಮರೂಪದಿಂದಿರುವುದೆಂದು ಏನಾಗ್ತದೆ ಪ್ರತಿಪಾದನೆ ಮಾಡುವ ಶ್ರುತಿವಾಕ್ಯವಾದರು ಅಲ್ರಿ. ಈ ಸರ್ವಂ ಖಲ್ವಿದಂ ಬ್ರಹ್ಮ ಅಂತಕ್ಕಂಥದ್ದೇನದ ಅಂತ ಕೇಳಿದ್ರೆ ಶ್ರುತಿವಾಕ್ಯ ಇದು ಈ ತೋರ್ತಕ್ಕಂತಹ ಸರ್ವ ಜಗತ್ತಿನ ಅಧಿಷ್ಠಾನ ರೂಪವೇ ಬ್ರಹ್ಮವಿರುತ್ತದೆ. ಈ ತೋರ್ತಕ್ಕಂಥ ಏನದ ಅಲ್ಲ ಕಲ್ಪಿತ ಪ್ರಪಂಚ ಇದರ ಅಧಿಷ್ಠಾನವೇ ಏನದ ಅಂತ ಕೇಳಿದ್ರೆ ಬ್ರಹ್ಮ ಇರುತ್ತದೆ. ಅಂದರೆ ಏನು? ಬಾಧ ಸಮಾಧೀಕರಣ ಸಮಾನ. ಕಲ್ಪಿತ ಜಗತ್ತನ್ನು ಮಿಥ್ಯಾ ಅಂತ ತಿಳ್ಕೊಂಡು ಅರ್ಥ ಆತಿಲ್ಲ. ಕಲ್ಪಿತ ಜಗತ್ತನ್ನು ಮಿಥ್ಯಾ ಅಂತ ತಿಳ್ಕೊಂಡು ಪ್ರತಿಪಾದನೆ ಮಾಡುವ ಶ್ರುತಿವಾಕ್ಯವಾದರೆ ಈ ತೋರ್ತಕ್ಕಂತಹ ಸರ್ವ ಜಗತ್ತು ಅಭಾವ ರೂಪವೇ ಬ್ರಹ್ಮವಾಗಿರುತ್ತದೆ. ಇಂಥ ಸರ್ವ ಮತ್ತು ಬ್ರಹ್ಮ ಇವು ಸಮಾನ ವಿಭಕ್ತಿ ಅಂದರೆ ಪ್ರಥಮ ವಿಭಕ್ತಿಯ ಎರಡು ಪದಗಳ ಬಾಧ ಸಮಾನಾಧಿಕರಣ ಸಂಬಂಧದಿಂದ ಅರ್ಥವಾಗುವುದು. ಇವೆರಡು ಸರ್ವಂ ಖಲ್ವಿದಂ ಬ್ರಹ್ಮ. ಇಲ್ಲಿ ಸರ್ವನು ಪದ ಅದ ಮತ್ತು ಬ್ರಹ್ಮನು ಪದ ಅದ. ಸರ್ವವು ಬ್ರಹ್ಮ ಸ್ವರೂಪವೇ ಇರುತ್ತದೆ ಇದರ ಅರ್ಥದಲ್ಲ. ಸರ್ವವು ಏನದ ಬ್ರಹ್ಮಸ್ವರೂಪ. ಅಲ್ಲಿ ಬಾಧ ಮಾಡಿಸ್ಕೊಂಡು ಜಗತ್ತಿನ ಬಾಧ ಮಾಡಿಸ್ಕೊಂಡು ಏನಾಕತಿ ಅಂತ ಕೇಳಿದ್ರೆ ಅದು ಅಭೇದ ಆಗ್ತದೆ. ಇದು ಆದ್ದರಿಂದ ಕಲ್ಪಿತ ಅನರ್ಥದ ನಿವೃತ್ತಿ ಅಂದರೆ ಪರಮಾರ್ಥ ಸತ್ತಾದಿಂದ ಕಲ್ಪಿತ ವ್ಯಾವಹಾರಿಕ ಸತ್ತ ಇರಬೇಕು ಅಥವಾ ಪ್ರಾತಿಭಾಷಿಕ ಸತ್ತ. ಜಗತ್ತು ವ್ಯಾವಹಾರಿಕ ಸತ್ತ ಅದಲ್ಲ. ರಜ್ಜುನಲ್ಲಿ ತೋರತಕ್ಕಂಥ ಸರ್ಪ ಪ್ರಾತಿಭಾಷಿಕತ್ತ, ಅದು ವ್ಯಾವಹಾರಿಕ ಸತ್ತದಿಂದ ಇರಬಹುದು ಅದಲ್ರಿ. ಪ್ರಾತಿಭಾಷಿಕ ಸತ್ತ ಆದ್ರೆ ಪಾರಮಾರ್ಥಿಕ ಸತ್ತದಿಂದ ಅತ್ಯಂತ ಭಾವದ ಕಲ್ಪಿತ ಅರ್ಥ ಆಗತೈತಿ. ಕಲ್ಪಿತ ಏನದ ಪಾರಮಾರ್ಥಿಕ ಸತ್ತದಿಂದ ಅಭಾವದ. ನಮಗೆ ಇದು ಜಗತ್ತು ಹೆಂಗೆ ಕಾಣ್ತದ ಅಂತ ಕೇಳಿದ್ರೆ ಇದು ವ್ಯಾವಹಾರಿಕ ಸತ್ತದಿಂದ ಕಾಣ್ತದ. ಯಾಕೆ? ಅದು ದೃಶ್ಯರೂಪವಾದ ಪ್ರಪಂಚವು ವ್ಯಾವಹಾರಿಕ ಸತ್ತ. ಆ ದೃಶ್ಯರೂಪವಾದ ಪ್ರಪಂಚವನ್ನು ಅರಿತಕ್ಕಂಥ ನೇತ್ರಾದಿ ಇಂದ್ರಿಯಗಳು ಏನದಾವ ವ್ಯಾವಹಾರಿಕ. ಈ ರೀತಿಯಾಗಿ ಕಲ್ಪಿತ ಅನರ್ಥದ ನಿವೃತ್ತಿ ಅಂದರೆ ಪರಮಾರ್ಥ ಸತ್ತಾದಿಂದ ಅತ್ಯಂತ ಅಭಾವ ಅದು ಬ್ರಹ್ಮರೂಪವಾಗಿರೋದ್ರಿಂದ ಮೋಕ್ಷದಲ್ಲಿ ಭಾವರೂಪತ ಅಭಾವರೂಪತ ಜೇತಾಪತ್ತಿ ಇರುವುದಿಲ್ಲ. ಹಿಂದೊಂದು ಶಂಕ ಮಾಡ್ಯಾನ ನೆನಪದಾನ. ಏನು ಶಂಕ ಮಾಡ್ಯಾನ? ಈ ಅತ್ಯಂತ ನಿವೃತ್ತಿ ಬ್ರಹ್ಮಾನಂದದ ಪರಮಾನಂದದ ಪ್ರಾಪ್ತಿ. ಇಲ್ಲಿ ಭಾವ ಅಭಾವ ಎರಡೂ ಅದಾವ ಅಲ್ಲಿ. ಕಲ್ಪಿತ ನಿವೃತ್ತಿ ಅಭಾವ, ಬ್ರಹ್ಮದ ಪ್ರಾಪ್ತಿ ಭಾವ. ಒಂದು ಅಧಿಷ್ಠಾನದಲ್ಲಿ ವಿರೋಧವಾಗಿರ್ತಕ್ಕಂಥ ಎರಡು ಧರ್ಮಗಳು ಒಂದೇ ಕಾಲದಲ್ಲಿ ಇರ್ಲಿಕ್ಕ ಸಾಧ್ಯ ಇಲ್ಲ. ಆದ್ದರಿಂದ ಅವ ಏನು ಮಾಡ್ಯಾನ? ಪ್ರಶ್ನೆ ಮಾಡ್ಯಾನ. ಏನಂತ ಪ್ರಶ್ನೆ ಮಾಡ್ಯಾನ ಅಂತ ಕೇಳಿದ್ರೆ ಈ ಕಲ್ಪಿತದ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಮೋಕ್ಷ ಅಂತ ನೀವು ಹೇಳಕತ್ತೀರಿ ಇಲ್ಲ, ಇದು ಸಂಭವಿಸೋದಿಲ್ಲ ಅಂತ ಶಂಕ ಮಾಡ್ಯಾನ. ಯಾಕೆ ಸಂಭವಿಸೋದಿಲ್ಲ ಅಂತ ಕೇಳಿದ್ರೆ ಕಲ್ಪಿತ ನಿವೃತ್ತಿ ಅಭಾವದ, ಬ್ರಹ್ಮದ ಪ್ರಾಪ್ತಿ ಭಾವದ. ಅಧಿಷ್ಠಾನ ಒಂದು ವಸ್ತುವಿನಲ್ಲಿ ಭಾವ ಮತ್ತು ಅಭಾವ ವಿರೋಧ ಪಕ್ಷಗಳು ವಿರೋಧ ಧರ್ಮಗಳಿಂದ ಕೂಡಿದ ಎರಡು ಪದಾರ್ಥಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ಏನಂತೀರಿ? ಬ್ರಹ್ಮದ ಪ್ರಾಪ್ತಿ ಏನು ಅತ್ಯಂತ ದುಃಖದ ನಿವೃತ್ತಿ. ಇದೇನ ಪರಮಾನಂದದ ಪ್ರಾಪ್ತಿ. ಇದೇನಾಕತಿ ಅಂತ ಕೇಳಿದ್ರೆ ಇದು ಭಾವ ಅಭಾವದಿಂದ ಕೂಡಿದ್ದಿರುವುದರಿಂದ ಈ ನಿಮ್ಮ ಪ್ರಯೋಜನ ಸರಿಯಿಲ್ಲ. ಯಾವುದು ಅತ್ಯಂತ ದುಃಖದ ನಿವೃತ್ತಿ ಪರಮಾನ ಪ್ರಾಪ್ತಿ ಇಲ್ಲ, ಸರಿ ಇಲ್ಲ. ಈಗ ಏನು ಹೇಳ್ತಾರೆ? ಇಲ್ಲಿ ಭಾವ ಅಭಾವ ಎರಡಿಲ್ಲ ಅಲ್ರಿ. ಕಲ್ಪಿತದ ಅಭಾವವೇ ಹೌದಲ್ಲ,
ಆ ಕಲ್ಪಿತ ಪುರುಷನ ಅಭಾವವೇ ರಜ್ಜು ಅದ. ಅಂದ್ರೆ ಅದೊಂದು ಕಲ್ಪಿತ ನಿವೃತ್ತಿಯಿಂದ ಅಭಾವ, ವೃಕ್ಷದ ಪ್ರಾಪ್ತಿ ಒಂದು ಭಾವ, ಹೀಗೆಲ್ಲ ಇಲ್ಲ. ಹಾಗೆ ಅತ್ಯಂತ ದುಃಖದ ನಿವೃತ್ತಿ ಒಂದು ಮತ್ತು ಪರಮಾನಂದದ ಪ್ರಾಪ್ತಿಯೊಂದು, ಇವೆರಡೂ ಎರಡು ಪಕ್ಷಿಗಳು ಅಲ್ಲೇ ಇಲ್ಲ ಅಂತ ಈಗ ಒಂದು ರೀತಿಯಿಂದ ಖಂಡನ ಮಾಡ್ಯಾರ. ಒಂದನೇ ಪಕ್ಷದಿಂದ ಖಂಡನ ಆತಿದು. ಹಾಗೆ ಅರ್ಥ ಆಗೈತಿ ಇಲ್ಲ? ಇನ್ನೊಮ್ಮೆ ಹೊತ್ತು ನೋಡ್ರಿ. ಪುರುಷ ಸ್ಥಾನು ಇರುವುದು ಮೊದಲೇ ಪಕ್ಷ. ಈ ವಾಕ್ಯದ್ದು ಪುರುಷನ ಅಭಾವ ರೂಪವೇ ಸ್ಥಾನು. ಆ ಅಭಾವ ಒಂದು ಸ್ಥಾನು ಒಂದು ಎರಡು ಇಲ್ಲ, ಅಭಾವವೇ ಸ್ಥಾನು ಅದೇ ಅಂತ ಇರುತ್ತದೆ ಎಂಬುದು ಬಾಧ ಸಮಾನಾಧಿಕರಣದಿಂದ ಹೇಗೆ ಅರ್ಥವಾಗುವುದು ಅಂದ್ರೆ, ಪುರುಷನ ಮಿಥ್ಯ ಅಂತ ಬಾಧ ಮಾಡಿ ನಮಗೆ ಸ್ಥಾನು ಜ್ಞಾನ ಏನಾಕತ್ತಲ್ಲ, ಇದಕ್ಕೆ ಅರ್ಥವಾಗೋದು ಹಾಗೆ. ಇನ್ನು ಸಿದ್ಧಾಂತ ಸರ್ವಂ ಖಲ್ವಿದಂ ಬ್ರಹ್ಮ. ಈ ತೋರ್ತಕ್ಕಂಥ ಪ್ರಪಂಚವೆಲ್ಲವೂ ನಿಶ್ಚಯ, ಖಲ್ವಿದಂ ಅಂದ್ರೆ ನಿಶ್ಚಯವಾಗಿ ಏನದ ಬ್ರಹ್ಮ ಸ್ವರೂಪವೇ ಅದೇ. ಅಂದರೆ ಸರ್ವ ಜಗತ್ತು ನಿಶ್ಚಯವಾಗಿ ಬ್ರಹ್ಮವಿರುತ್ತದೆ. ಈ ವಿಧಿಮುಖದಿಂದ ಸರ್ವ ಜಗತ್ತು ಬ್ರಹ್ಮರೂಪದಿಂದಿರುವುದೆಂದು ಪ್ರತಿಪಾದನೆ ಮಾಡುವ ಶ್ರುತಿವಾಕ್ಯವಾದರೂ, ಈ ತೋರತಕ್ಕಂತಹ ಸರ್ವ ಜಗತ್ತಿನ ಅಭಾವ ರೂಪವೇ ಬ್ರಹ್ಮ. ಅಭಾವ ಒಂದು ಭಾವ ಒಂದು ಇಲ್ಲಿ ಎರಡು ಇಲ್ಲ ಅಂತ ತೋರಿಸಿಕೊಟ್ರು ಅವರು ಅಲ್ರಿ. ಅಭಾವವೇ ಏನದ ಅಂತ ಕೇಳಿದ್ರೆ ಅಭಾವೇ ಬ್ರಹ್ಮವಾಗಿರುತ್ತದೆ. ಇಂಥ ಸರ್ವ ಮತ್ತು ಬ್ರಹ್ಮ ಇವು ಸಮಾನ ವಿಭಕ್ತಿ. ಸಮಾನ ವಿಭಕ್ತಿ ಅಂದರೆ ಪ್ರಥಮ ವಿಭಕ್ತಿಯು ಎರಡು ಪದಗಳ ಬಾಧ ಸಮಾನಾಧಿಕರಣದಿಂದ ಸಂಬಂಧದಿಂದ ಅರ್ಥವಾಗುವುದು. ಇದರಿಂದ ಕಲ್ಪಿತ ಅನರ್ಥದ ನಿವೃತ್ತಿ ಅಂದರೆ ಪರಮಾರ್ಥ ಸತ್ತಾದಿಂದ ಅಲ್ಲ. ಆ ಕಲ್ಪಿತ ಅಜ್ಞಾನ ಕಾಲದಲ್ಲಿ ತೋರ್ತದೆ ಅದು ವ್ಯಾವಹಾರಿಕ ಸತ್ತಾರ ಇರಬೇಕು, ಕಲ್ಪಿತ ಪ್ರಾತಿಭಾಷಿಕ ಸತ್ತಾರ ಇರಬೇಕು. ಆದ್ರೆ ಪಾರಮಾರ್ಥಿಕ ಸತ್ತಾದಿಂದ ಹೆಂಗದ ಅದು ಅತ್ಯಂತ ಅಭಾವ ಇರುತ್ತದೆ. ಅತ್ಯಂತ ಅಭಾವ ಅದು ಬ್ರಹ್ಮರೂಪವಾಗಿರುವುದರಿಂದ ಮೋಕ್ಷದಲ್ಲಿ ಭಾವರೂಪತ ಮತ್ತು ಅಭಾವರೂಪತ ಅಭಾವದಿಂದ ಎರಡೂ ಇಲ್ಲಂತ. ಭಾವರೂಪತಾನೂ ಇಲ್ಲ, ಅಭಾವರೂಪತಾನೂ ಇಲ್ಲ. ಇದಕ್ಕೆ ದ್ವೈತಾಪತ್ತಿಯನ್ನು ಸಂಶಯ ಬರುವುದಿಲ್ಲ. ಒಂದು ರೀತಿ ಒಂದು ಪಕ್ಷದಿಂದ ಉತ್ತರ ಇದು. ಎರಡನೇ ಪಕ್ಷ ಒಂದದಲ್ಲ, ಅದ್ರ ಉತ್ತರ ಹೇಳ್ತಾರೆ. ದ್ವಿತೀಯ ಪಕ್ಷದಲ್ಲಿ ಪುರುಷ ಸ್ಥಾನು ಇರುವುದು. ಈ ವಾಕ್ಯದ್ದು ಪುರುಷನ ಅಭಾವವುಳ್ಳದ್ದೇ ಸ್ಥಾನು ಇರುವುದು. ಅಭಾವ ಒಂದು ಅಧಿಕವಾದ ಗ್ರಹಣ ಮಾಡ್ತಾನೆ ಇಷ್ಟ ತಿಳ್ಕೊರಿ. ಮೊದಲೇ ಪಕ್ಷ ಅಭಾವ ಗ್ರಹಣ ಮಾಡಂಗಿಲ್ಲ ಅಲ್ರಿ. ಆ ಪುರುಷನ ಅಭಾವವೇ ಏನದ ಸ್ಥಾನು ಅದ. ಈ ಪುರುಷನ ಅಭಾವ ಏನದ ಅಂತ ಕೇಳಿದ್ರೆ ಅದು ಆ ಅಭಾವ ಒಂದು ಇಟ್ಕೋತಾನ. ಪುರುಷ ಸ್ಥಾನು ಇರುವುದು ಈ ವಾಕ್ಯದ್ದು ಪುರುಷನ ಅಭಾವ ಉಳ್ಳದ್ದು. ಅಭಾವವೇ ಅಭಾವ ಉಳ್ಳದ್ದು. ಅರ್ಥ ಆಗತ್ತಿಲ್ಲ ವ್ಯತ್ಯಾಸ ಏನದ? ಅಭಾವವೇ ಅಧಿಷ್ಠಾನ, ಅಭಾವ ಉಳ್ಳದ್ದು ಅಧಿಷ್ಠಾನ. ಆ ಅಭಾವ ಹೆಂಗೈತಿ ಅಂತ ಕೇಳಿ ಅನಿರ್ವಚನೆ ಐತಿ. ಮತ್ತು ಸುಳ್ಳು ಅಂತ ಹೇಳೋದನ, ಪರಂತು ಸುತ್ತ ಹಾಕಿ ಹೇಳ್ತಾ ಇದ್ದಾನೆ. ಈ ರೀತಿಯಿಂದ ಇಲ್ಲಿ ಏನು ಹೇಳಬೇಕಾಗೈತಿ ಅಂತ ಕೇಳಿದ್ರೆ, ದ್ವಿತೀಯ ಪಕ್ಷದಲ್ಲಿ ಪುರುಷ ಸ್ಥಾನು ಇರುವುದು. ಈ ವಾಕ್ಯದ್ದು ಪುರುಷನ ಅಭಾವ ಉಳ್ಳದ್ದೇ ಸ್ಥಾನು. ನ್ಯಾಯ ವಾಚಸ್ಪತಿ ಮತ ಇದು ಅರ್ಥ ಇರುವುದು ಎಂದು ಅರ್ಥವಾಗುವುದು. ಮತ್ತು ಸರ್ವಂ ಖಲ್ವಿದಂ ಬ್ರಹ್ಮ, ಅದೇ ಶ್ರುತಿ ವಾಕ್ಯವನ್ನು ಎರಡನೇ ಪಕ್ಷದವನು ಉದಾಹರಣೆ ಕೊಡ್ತಾನೆ. ಸರ್ವಂ ಖಲ್ವಿದಂ ಬ್ರಹ್ಮ, ಈ ಶ್ರುತಿ ವಾಕ್ಯದ್ದು ಕೂಡ ಈ ತೋರುವ ಸರ್ವ ಜಗತ್ತಿನ ಅಭಾವವುಳ್ಳದ್ದು. ಅರ್ಥ ಆಗುತ್ತಿಲ್ಲ? ಈ ತೋರ್ತಕ್ಕಂಥ ಜಗತ್ತು ಏನದ ಅಂತ ಕೇಳಿದ್ರೆ, ಈ ತೋರ್ತಕ್ಕಂಥ ಜಗತ್ತಿನ ಅಭಾವವುಳ್ಳದ್ದೇ ಬ್ರಹ್ಮ. ಅಭಾವವೇ ಬ್ರಹ್ಮ, ಅಭಾವ ಉಳ್ಳದ್ದು ಬ್ರಹ್ಮ ಅಂತ ಇಬ್ಬರದು ಅಭೇದವನ್ನು ಹೇಳೋದು ಅಭಿಪ್ರಾಯ ಅದ. ಪರಂತು ಸ್ವಲ್ಪ ವ್ಯತ್ಯಾಸದ ಅಲ್ರಿ. ಸರ್ವಂ ಖಲಿದ ಬ್ರಹ್ಮ, ಈ ಶ್ರುತಿ ವಾಕ್ಯದ್ದು ಕೂಡ ಈ ತೋರುವ ಸರ್ವ ಜಗತ್ತಿನ ಅಭಾವವುಳ್ಳದ್ದೇ ಬ್ರಹ್ಮರು ಎಂದು ಅರ್ಥವಾಗುವುದು. ಉಕ್ತ ಅಭಾವ ರೂಪ ನಿವೃತ್ತಿಯಾದರೂ ಅನಿರ್ವಚನೆ ಹೆಸರಿನಿಂದ ಮಿಥ್ಯವೇ ಅದ. ಆ ಅಭಾವ ಐತೆ ಅಂತ ಹೇಳಿ ಆ ಅಭಾವ ಹೆಂಗದ ಮಿಥ್ಯದ ಅಂತ ಹೀಗೆ ತಿಳ್ಕೊತಾರೆ.
ಯಾವ ವಸ್ತು ಅನಿರ್ವಚನೀಯವಿರುವುದು ಅದು ವಾಸ್ತವಿಕವಾಗಿ ಅಧಿಷ್ಠಾನದಿಂದ ಭಿನ್ನ ಇರುವುದಿಲ್ಲ. ಕಲ್ಪಿತ ವಸ್ತು ಅಧಿಷ್ಠಾನದ ಸ್ವರೂಪವೇ ಇರ್ತದೆ. ಈ ತೋರ್ತಕ್ಕಂಥ ಜಗತ್ತು ಏನದ ಅಂತ ಬ್ರಹ್ಮ ಸ್ವರೂಪವೇ ಇರುತ್ತದೆ. ಈ ರೀತಿಯಿಂದ ಭಿನ್ನವಿರುವುದಿಲ್ಲ, ಎಂತೂ ಅಧಿಷ್ಠಾನ ರೂಪವೇ ಇರುತ್ತದೆ. ಆದ್ದರಿಂದ ಮೋಕ್ಷದಲ್ಲಿ ದ್ವೈತಾಪತ್ತಿ ಸಂಶಯ ಇಲ್ಲ. ಇವನು ದ್ವೈತಾಪತ್ತಿ ಇಲ್ಲ ಅಂತ ಹೇಳ್ದ, ಅವನು ದ್ವೈತಾಪತ್ತಿ ಇಲ್ಲ ಅಂತ ಹೇಳ್ದ. ಹೀಗೆ ಹೇಳಿರುವ ಯಾವ ಎರಡು ಪಕ್ಷಗಳಿರುವವೋ ಅವುಗಳಲ್ಲಿ ಪ್ರಥಮ ಪಕ್ಷವು ಲಾಘವವಿದೆ. ಪ್ರಥಮ ಪಕ್ಷ ಯಾರ್ದು? ಶಂಕರಾಚಾರ್ಯ. ಲಾಘವ ಅಂದ್ರೇನು? ಅಭಾವವೇ ಮಿಥ್ಯತ್ವದ ಯಾವ ಅಧಿಷ್ಠಾನದಲ್ಲಿ ತೋರ್ತಕ್ಕಂಥ ಕಲ್ಪಿತದ ಜ್ಞಾನವೇ ಅಧಿಷ್ಠಾನ, ಹೌದಲ್ಲ? ಅಲ್ಲೇ ಅಭಾವಂದ ಹೆಚ್ಚಿಗೆ ತೋದಿಲ್ಲವ. ಏನು? ಆ ಕಲ್ಪಿತದ ನಿವೃತ್ತಿಯೇ, ಹೌದಲ್ಲ? ಕಲ್ಪಿತದ ನಿವೃತ್ತಿಯೇ ಅಧಿಷ್ಠಾನದ ಅಂತ ಒಂದು, ಕಲ್ಪಿತದ ನಿವೃತ್ತಿ ಅಭಾವವೇ ಅಧಿಷ್ಠಾನವಿರುತ್ತದೆ ಅಂತ ಒಂದು. ಈ ರೀತಿಯಾಗಿ ಎರಡೂ ಪಕ್ಷದವ್ರು ಏನು ಅಭಿಪ್ರಾಯ ಪಡ್ತಾರೆ? ಅವೇನು ಹಿಂದೆ ಭಾವ ಒಂದು ಪದಾರ್ಥದಲ್ಲಿ ಎರಡು ಸಂಭವಿಸಲ್ಲ ಅಂತೇನು ಹೇಳಲ್ಲ, ಇಲ್ಲಿ ಎರಡು ಭಾವ ಇಲ್ಲವೇ ಇಲ್ಲ ಅಂತ ಹೇಳ್ಕೊಂಡು ಬಂದರು. ಈ ರೀತಿಯಾಗಿ ಇಲ್ಲಿ ಏನು ಹೇಳಬೇಕಾಯ್ತು? ಈ ಪ್ರಕಾರವಾಗಿ ಇತಿ ಶ್ರೀ ವಿಚಾರ ಸಾಗರದಲ್ಲಿರುವ ಅನುಬಂಧ ಸಾಮಾನ್ಯ ನಿರೂಪಣಾ 1ನೇ ತರಂಗ ಸಮಾಪ್ತಿ. ಇಷ್ಟ ಉಳಿದಿತ್ತು. ಒಂದೇ ಒಂದು ಏನು ಉಳಿದಿತ್ತು? ಟಿಪ್ಪಣಿ ಉಳಿದಿತ್ತು. ಈ ರೀತಿಯಾಗಿ ಇಲ್ಲಿ 1ನೇ ತರಂಗದಾಗ ಏನು ಹೇಳ್ದಂಗಾತು ಅಂತ ಕೇಳಿದ್ರೆ ಅನುಬಂಧ ಸಾಮಾನ್ಯ ಮತ್ತು ವಿಶೇಷ. ಇನ್ನು 2ನೇ ತರಂಗದಾಗೂ ಕೂಡ ಅನುಬಂಧವನ್ನೇ ಹೇಳ್ತಾವ ನಾವು, ಅಲ್ರಿ? 2ನೇ ತರಂಗದಾಗ ಏನು ಹೇಳೋಣ? ಅನುಬಂಧ. ಆ ಅನುಬಂಧ ವಿಶೇಷ ಯಾಕಾತು ಅಂತ ಪೂರ್ವ ಪಕ್ಷಿಯನ್ನು ಖಂಡಿಸಿ, ಅದಲ್ಲ? ಅವ ಎಲ್ಲವನ್ನೂ ಖಂಡಿಸ್ತಾನ. ಅವ ಯಾವನ್ನ? ನಿಮ್ಮ ಅಧಿಕಾರಿ ಯೋಗ್ಯ ಇಲ್ಲ, ಅಧಿಕಾರಿ ಇಲ್ಲ, ಅದು ಸಂಬಂಧ ಇಲ್ಲ, ಪ್ರಯೋಜನ ಇಲ್ಲ, ಅದಲ್ಲ? ಈ ರೀತಿಯಾಗಿ ಎಲ್ಲವನ್ನೂ ಖಂಡನೆ ಮಾಡ್ತಾನೆ. ಅದನ್ನು ಇಲ್ಲಿ 2ನೇ ತರಂಗದಾಗ ಹೇಳ್ತಾರೆ. 2ನೇ ತರಂಗ ಅಥ ಅನುಬಂಧ ವಿಶೇಷ ನಿರೂಪಣೆ. ಅನುಬಂಧ ವಿಶೇಷ ನಿರೂಪಣೆ ಅಂತ ಯಾಕೆ ಹೇಳ್ತೀವಿ ಅಂತ ಟಿಪ್ಪಣಿಕಾರ ಹೇಳ್ತಾನೆ. ಅದನ್ನು ಸ್ಪಷ್ಟ ಮಾಡ್ತಾನೆ, ಬರ್ರಿ ಅಂತ. ನಾವು ಯಾವನೋ ಒಬ್ಬ ಪುರುಷನು ಮನೆಯನ್ನು ಕಟ್ಟಲು ಪ್ರಾರಂಭ ಮಾಡಿದ, ಅದಲ್ಲ? ತನ್ನ ಜಾಗ ಖರ್ಚು ಮಾಡಿ ತಾನೇ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ. ಆವಾಗ ಏನು ಮಾಡಿದವು? ಅವನಿಗೆ 2ನೇ ಪ್ರತಿಪಕ್ಷಿಯೊಬ್ಬನು ತಡೆ ಮಾಡಿದನು, ಹರ್ಕತ್ ಮಾಡಿದನು ಮತ್ತೊಬ್ಬ. ಆಗ ಅವನು ರಾಜರ ಬಳಿಗೆ ಹೋಗಿ ತನ್ನ ವ್ಯಾಜ್ಯವನ್ನು ಅರುಹಿ ಯೋಗ್ಯ ತೀರ್ಪು ತೆಗೆದುಕೊಂಡು ಬಂದು, ಅಲ್ರಿ? ಯೋಗ್ಯ ತೀರ್ಪು ತೆಗೆದುಕೊಂಡು ನಿಸ್ಸಂಶಯವುಳ್ಳವನಾಗಿ ಬಂದು ಪುನಃ ಮನೆಯನ್ನು ಹೇಗೆ ಕಟ್ಟುವನೋ ದೃಷ್ಟಾಂತಿದು. ಅದರಂತೆ ಹಾಗೆ ಗ್ರಂಥಕಾರರು ಈ ಗ್ರಂಥದ ಪ್ರಥಮ ತರಂಗದಲ್ಲಿ 4 ಅನುಬಂಧಗಳ ಸಾಮಾನ್ಯ ರೂಪವಾಗಿ ನಿರೂಪಣೆ ಮಾಡಿದರು. ಅಂದರೆ ಈ ಗ್ರಂಥರೂಪ ಮನೆಯನ್ನು ಕಟ್ಟಲು ಪ್ರಾರಂಭಿಸಿದರು. ಆದರೆ ಅವರಿಗೆ ದ್ವಿತೀಯ ತರಂಗ ಪೂರ್ವಾರ್ಧದಿಂದ ಪೂರ್ವ ಪಕ್ಷಿಯು ತಡೆ ಮಾಡಿದನು. ಅಂದರೆ ಏನು ಮಾಡ್ದ? ಅಧಿಕಾರಿ ಇಲ್ಲ, ಸಂಬಂಧ ಇಲ್ಲ, ಈ ರೀತಿಯಾಗಿ 4 ಖಂಡನೆ ಮಾಡ್ತಾ ಇದ್ದಾನೆ, ಮಾಡಿದನು. ಆಗ ಸಿದ್ಧಾಂತಿಗಳಾದ ಯಾವ ಗ್ರಂಥಕರ್ತರಿರುವರೋ ಅವರು ಶ್ರುತಿರೂಪ ರಾಜನ ಅನುಸಾರವಾಗಿ ಯುಕ್ತಿ ರೂಪ ಮಂತ್ರಿ ಹತ್ತಿರ ಹೋಗಿ ತನ್ನ ವ್ಯಾಜ್ಯವನ್ನು ತಿಳಿಸಿ ಅವರ ಬಳಿಯಿಂದ ಯೋಗ್ಯ ತೀರ್ಪು ತೆಗೆದುಕೊಂಡು ನಿಸ್ಸಂಶಯದಿಂದ ಪುನಃ 4 ಅನುಬಂಧಗಳನ್ನು ನಿರೂಪಣ ರೂಪ ಈ ಗ್ರಂಥದ ರಚನೆ ಆರಂಭ ಮಾಡುತ್ತಾರೆ. ಅವ ಎಲ್ಲ ಏನು ಖಂಡನೆ ಮಾಡಿದ್ದಲ್ಲ, ಅವ ಶ್ರುತಿ ಎಂಬ ರಾಜ. ಯಾಕಂದ್ರೆ ಶ್ರುತಿಯೇ ಪ್ರಮಾಣ ಅಖಿಳರ್ಗೆ, ಶ್ರುತಿಗೆ ಅನುಸಾರವಾಗಿಯೇ ಮತ್ತದ್ರ ಜೊತೆಗೆ ಯುಕ್ತಿ. ಬರೇ ಶ್ರುತಿಗಿಂತಲೂ ಅಲ್ಲ, ಶ್ರುತಿಗಳು ಪಂಡಿತರಿಗೆ ಅರ್ಥ ಆಕಾವು, ಯುಕ್ತಿಗಳು ಸಾಮಾನ್ಯ ಜನರಿಗೆ ಅರ್ಥ ಆಕ. ಶ್ರುತಿಯಿಂದಲೂ ಯುಕ್ತಿ ಅನುಭವಿಗಳ ಯುಕ್ತಿಯಿಂದಲೂ ಕೂಡ ಅದನ್ನೇನು ಮಾಡ್ತಾನೆ? ಈಗ
ಎರಡನೇ ತರಂಗ ಆರಂಭ ಮಾಡ್ತಾ ಇದ್ದಾನೆ. ಯಾಕೆ ಪ್ರಥಮ ತರಂಗಮೇ ಕೀಯ ಅನುಬಂಧ ವಿಚಾರ ಕಹೋನ ದ್ವಿತೀಯ ತರಂಗಮೇ ತಿನಹೇಕೋ ವಿಸ್ತಾರ. ಇದರ ಪ್ರಥಮ ತರಂಗ ಮೊದಲನೆಯ ತರಂಗದಲ್ಲಿ ಅನುಬಂಧ ವಿಚಾರವು ಮಾಡಲಾಯಿತು. ಈಗ ದ್ವಿತೀಯ ತರಂಗದಲ್ಲಿ ಎರಡನೇ ತರಂಗದಲ್ಲಿ ತಿನಹಿ ಅಂದರೆ ಅವುಗಳನ್ನೇ ವಿಸ್ತಾರವಾಗಿ ಹೇಳುವೆನು. ಇದು ಟೀಕಾ. ಈ ರೀತಿಯಾಗಿ ಕಾರಣ ಸಹಿತ ಜಗತ್ತಿನ ನಿವೃತ್ತಿ ರೂಪವಾದ ಮೋಕ್ಷದ ಪ್ರಥಮ ಅಂಶದ ಇಚ್ಛೆಯು ಸಂಭವಿಸುವುದಿಲ್ಲ. ಶುರು ಮಾಡಿದೀವ ಏನಂತಾನ? ಕಾರಣ ಸಹಿತ ಜಗತ್ತಿನ ನಿವೃತ್ತಿ ರೂಪ ಮೋಕ್ಷದ ಪ್ರಥಮ ಅಂಶ. ನೀವು ಎರಡು ಅಂಶ ಇದಾವೆ. ಕಾರಣ ಸಹಿತ ಜಗತ್ತಿನ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಪ್ರಥಮ ಅಂಶ, ಪರಮಾನಂದ ಪ್ರಾಪ್ತಿ ಎರಡನೇ ಅಂಶ. ಈಗ ಮೊದಲನೇ ಅಂಶದಾಗ ಶಂಕ ಮಾಡ್ತಾನಿವ, ಸಂಭವಿಸುವುದಿಲ್ಲ. ಮೊದಲೇ ತರಂಗದಲ್ಲಿ 4 ಸಾಧನಗಳಿಂದ ಯುಕ್ತನಾದವನು ಅಧಿಕಾರಿ ಎಂದು ಹೇಳಿದಿರಿ. ಆ 4 ಸಾಧನಗಳಲ್ಲಿ ಮುಮುಕ್ಷತ್ವ ಕೂಡ ಇರುತ್ತದೆ. ವಿವೇಕ, ವೈರಾಗ್ಯ, ಶಮತ ಸಂಪತ್ತಿ, ಮುಮುಕ್ಷತ್ವ. ಇವು ಅದರೊಳಗೆ ಮುಮುಕ್ಷತ್ವನು ಕೂಡ ಒಂದೈತಿ. ಆದರೆ ಮುಮುಕ್ಷತ್ವ ಮೋಕ್ಷದ ಇಚ್ಛೆಗೆ ಮುಮುಕ್ಷತ್ವ ಎಂದು ಹೇಳುತ್ತಾರೆ. ಹೆಸರು ಮೋಕ್ಷ ಇಚ್ಛೆಗೆ ಮುಮುಕ್ಷು ಅದಲ್ರಿ. ಕಾರಣ ಸಹಿತ ಜಗತ್ತಿನ ನಿವೃತ್ತಿ ರೂಪವಾದ ಯಾವ ಮೋಕ್ಷದ ಒಂದು ಅಂಶವಿರುವುದೋ ಅದರ ಇಚ್ಛೆಯನ್ನು ಯಾರೂ ಮಾಡುವುದಿಲ್ಲ. ಏನ್ರಿ? ಕಾರಣ ಸಹಿತ ಜಗತ್ತಿನ ನಿವೃತ್ತಿಯನ್ನು ಹೇಳಿರಲ್ಲ, ಇದು ಯಾರೂ ಇಚ್ಛೆ ಮಾಡಂಗಿಲ್ಲ. ಅದು ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಇಚ್ಛೆನ ಯಾರೂ ಮಾಡುವುದಿಲ್ಲ ಅಂದ್ರೆ ಅಧಿಕಾರಿಯ ಖಂಡನ ಮಾಡ್ತಾ ಇದ್ದಾನೆ. ಮೂಲ ಸಹಿತ ಜಗದ್ವಂಸಕ್ಕೆ ಕೋವು करत नहीं आस किंतु विवेकी चहत भय त्रिविध दुखन को ನಾಶ. ಟೀಕಾ. ಮೂಲ ಅವಿದ್ಯಾ ಸಹಿತವಾದ ಯಾವ ಜಗತ್ತಿನ ಧ್ವಂಸ ಅಂದರೆ ನಿವೃತ್ತಿ ಇರುವುದೋ ಅದರ ಆಸ ಅಂದರೆ ಇಚ್ಛೆಯನ್ನು ಯಾವ ಪುರುಷನೂ ಮಾಡುವುದಿಲ್ಲ. ಆದರೆ 3 ಪ್ರಕಾರದ ಯಾವ ದುಃಖಗಳಿರುವವೋ ಅವುಗಳ ನಾಶವನ್ನು ವಿವೇಕಿ ಪುರುಷನು ಮಾಡುತ್ತಾನೆ ಅಂತ ಇವನು ವಾದ. ಏನಂತಾನವ? ಏನು ನೀವು ಮೂಲ ಕಾರಣ ಸಹಿತವಾಗಿರ್ತಕ್ಕಂಥ ಮೂಲ ಅವಿದ್ಯಾ ಸಹಿತವಾದ ಜಗತ್ತಿನ ಧ್ವಂಸ ನಿವೃತ್ತಿ ಏನೈತಲ್ಲ ಅದರ ಇಚ್ಛೆ ಯಾರೂ ಮಾಡೋದಿಲ್ಲ. ಯಾಕೆ? ತಮಗೆ ಅನುಭವ ಇದ್ದದ್ದು 3 ದುಃಖಗಳು: ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಈ 3 ದುಃಖಗಳನ್ನ ಕಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಇವು ಪ್ರತ್ಯಕ್ಷ ಅನುಭವ ಅದಾವಂತ ನಾವು ಅಲ್ರಿ. ಯಾವುದು ಪ್ರತ್ಯಕ್ಷ ಅನುಭವದ ಅದರದ ಇಚ್ಛಾ ಆಕ್ಕತ್ತೀವಿನ ಅನುಭವ ಇಲ್ಲದ್ದು ಇಚ್ಛಾ ಆಗೋದಿಲ್ಲ. ಆದ್ದರಿಂದ ಇದರ ಅಭಿಪ್ರಾಯವೇನೆಂದರೆ ದುಃಖವು 3 ಪ್ರಕಾರ. ಒಟ್ಟ ದುಃಖವನ್ನು 3 ಸಾಂಖ್ಯ ಪ್ರಕಾರ ಇದು. ಸಾಂಖ್ಯಶಾಸ್ತ್ರ ಪ್ರಕಾರ ಒಟ್ಟ ದುಃಖಗಳು ಎಷ್ಟು ಮಾಡ್ಯಾರ? ನಾಯಕರು 21 ಮಾಡಿದ್ದಾರೆ. ಈ ರೀತಿ ಈ ದುಃಖಗಳನ್ನು 3 ಪ್ರಕಾರ ಅದಾವೆ. ಒಂದನೇದು ಆಧ್ಯಾತ್ಮಿಕ ದುಃಖ, ಎರಡನೇದ್ದು ಆದಿಭೌತಿಕ ದುಃಖ, ಮೂರನೇದ್ದು ಆದಿದೈವಿಕ ದುಃಖ ಇರುತ್ತದೆ. ಈಗ ಅವನು ಸ್ಪಷ್ಟವಾಗಿ ಮ್ಯಾಲ ಟೀಕಾದಾಗೂ ಹೇಳ್ತಾನೆ, ಕೆಳಗೆ ಟಿಪ್ಪಣಿ ಒಳಗೂ ಹೇಳ್ತಾನೆ ಸ್ಪಷ್ಟ ಮಾಡೋ ಸಲುವಾಗಿ. ಮೊದಲಿಗೆ ಹೇಳ್ತಾನೆ ರೋಗ, ಹಸಿವು, ತೃಷೆಗಳಿಂದ ಯಾವ ದುಃಖವಾಗುವುದೋ ಅದಕ್ಕೆ ಆಧ್ಯಾತ್ಮ ದುಃಖವೆಂದು ಹೇಳುತ್ತಾರೆ. ರೋಗ ಹಸಿವು. ರೋಗ ಇದು ಸೂಕ್ಷ್ಮ ದೇಹದ ದುಃಖ. ಹಸಿವು ಇದು ಸ್ಥೂಲ ದೇಹದ ದುಃಖ. ಈ ರೀತಿಯಾಗಿ ಇವೆರಡಕ್ಕೆ ಏನಂತಾರೆ? ಆಧ್ಯಾತ್ಮ ದುಃಖವೆಂದು ಹೇಳುತ್ತಾರೆ. ಇನ್ನು ಆದಿ ಭೌತಿಕ ದುಃಖ, ಆದಿಭೂತ ದುಃಖದಲ್ಲ, ಚೋರ, ವ್ಯಾಘ್ರ, ಸರ್ಪಾದಿಗಳಿಂದ ಯಾವ ದುಃಖ ಆಗುವುದೋ ಅದಕ್ಕೆ ಅಧಿಭೂತ ದುಃಖವೆಂದು ಹೇಳುತ್ತಾರೆ. ಆದಿ ಯಾವ್ಯಾವ ಹೇಳಿದ್ರೀಗ? ಆಧ್ಯಾತ್ಮಿಕ, ಅಧಿಭೂತ. ಕೆಳಗೆ ಟಿಪ್ಪಣಿಕಾರ ಹೇಳ್ತಾನೆ
ಇದು ಯಾವುದ್ರದ್ದು ಇದು 62. ಆಧ್ಯಾತ್ಮಿಕ ದುಃಖವನ್ನು ಇವ ಹೇಳ್ತಾ ಇದ್ದಾನೆ. 61 ಒಂದು ಉಳಿತಲ್ಲ ಎಲ್ಲಿಯೂ. 61 ಐತಿಲ್ಲ. ಹೇಗೆ ಪುರುಷನು ಭಿಕ್ಷಕರ ಭಯದಿಂದ ಅನ್ನದ ತ್ಯಾಗ ಇಚ್ಛೆಯನ್ನು ಮಾಡುವುದಿಲ್ಲವೋ, ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಇಚ್ಛೆಯನ್ನು ಯಾರೂ ಮಾಡುವುದಿಲ್ಲ ಅನ್ನೋದಕ್ಕೆ ಇವ ಪುಷ್ಟಿ ಕೊಡ್ತಾನೆ. ಏನು ಅಂತ ಕೇಳಿದ್ರೆ, ಆ ಪುರುಷ ಭಿಕ್ಷುಕರ ಭಯದಿಂದ ಅನ್ನದ ತ್ಯಾಗ ಇಚ್ಛೆಯನ್ನು ಮಾಡುವುದಿಲ್ಲ. ಭಿಕ್ಷುಕರು ಬರ್ತಾರಂತೇಳಿ ಇವತ್ತು ಅಡುಗೆನ ಮಾಡೋದು ಬೇಡ ಅಂತ ಯಾರೇ ಅಂದಾರೇನು? ಇಲ್ಲ. ಹಾಗೆ ಅದು ಮತ್ತು ಹೇನು ಕೂರಿ ಭಯದಿಂದ ವಸ್ತ್ರ ತ್ಯಾಗ ಇಚ್ಛೆಯನ್ನು ಯಾರು ಮಾಡುವ. ಹೇನು ಕೂರಿ ಆಗ್ಯಾವ ಅಂತ ತಿಳ್ಕೊಂಡು ಆ ಅಂಗಿನ ಯಾರು ಕಳೆದು ಒಗಿತಾರೇನೋ? ಇಲ್ಲ. ಹಾಗೆ ಮತ್ತು ಪಶು ಪಕ್ಷಿಗಳ ಭಯದಿಂದ ಹೊಲ ತ್ಯಾಗದ ಇಚ್ಛೆಯನ್ನು ಯಾರು ಬಿತ್ತಿದ್ರೆ ಪಶು ಪಕ್ಷಿಗಳು ಬರ್ತಾವಂತೆ, ಬಿತ್ತೋದು ಬೇಡ ಅಂತ ಯಾವ್ರೆ ಮಾಡ್ಯಾನೇನೋ? ಈ ರೀತಿಯಾಗಿ ಹಾಗೆ ವಿವೇಕಿ ಪುರುಷನು ಕೂಡ ತ್ರಿದುಃಖಗಳ ಭಯದಿಂದ ಕಾರಣ ಸಹಿತ ಜಗತ್ತಿನ ಈ ನಾಶವನ್ನು ಇಚ್ಛಿಸುವುದಿಲ್ಲ. ಇವನ ದೃಷ್ಟಿಯೊಳಗಿನ ವಿವೇಕಿಯ ಇವ. ಮತ್ತು ಇಲ್ಲೊಂದು ವಿವೇಕಿ ಶಬ್ದ ಪ್ರಯೋಗ ಮಾಡ್ಯಾವ ನಾವು. ಕಾರಣ ದೃಷ್ಟಿಯೊಳಗೆ ಇವಾಗ ವಿವೇಕಿ ಅಂತ ನಾವು. ಯಾವನು ಕೇವಲ 3 ದುಃಖ ನಿವೃತ್ತಿ ಇಚ್ಛೆ ಮಾಡ್ತಾನೆ ಅವ ವಿವೇಕಿ ಅಂತ ಇವಂದು. ಏನ್ರಿ ಇವ್ರ ಥರ ಅವಿವೇಕಿ ಅಂತ ಇವ್ರು ಅಂತಾರೆ ಅವನಿಗೆ. ಇನ್ನು ಎರಡನೇದ್ದು ಕಿಂತು ಏನು ಬಂತು? ಕಾರಣ ಸಹಿತ ಜಗತ್ತಿನ ನಾಶವನ್ನು ಇಚ್ಛಿಸುವುದಿಲ್ಲ, ಕಿಂತು ತ್ರಿವಿಧ ದುಃಖ ನಾಶವನ್ನು ಇಚ್ಛಿಸುತ್ತಾರೆ. ಇದು ಸಾಂಖ್ಯ ಮತದ ಅನುಸಾರಿ ಶಂಕ ಇರುತ್ತದೆ. ಈ ಸಾಂಖ್ಯ ಮತದವ ಮ್ಯಾಲಿನ ದುಃಖ ಕಳ್ಕೊಳತಾನವ ಅಲ್ರಿ. ಅಂದ್ರೆ ಗಿಡದ ಟೊಂಗಿ ಅಟ್ಟ ಕಡಿದ್ರೆ ಮುಗಿತಲ್ಲ ಅಂತ ಅವ್ರ ಅಭಿಪ್ರಾಯ. ಬೇರೆ ಬೇಕಾಗಿಲ್ಲ ಅವ್ರಿಗೆ, ಬೇರಿನ ಬಗ್ಗೆ ವಿಚಾರ ಮಾಡೋದಿಲ್ಲ ಅವ್ರು. ಬೇರೆ ಯಾವುದು? ಅಜ್ಞಾನ. ಆ ಅಜ್ಞಾನ ಇಟ್ಕೊಂತಾನವ ಅಲ್ರಿ. ಅದ್ರ ಕಾರಣ ಸಹಿತ ಜಗತ್ತು ನಿವೃತ್ತಿ ಇಚ್ಛೆನ ಯಾರೂ ಮಾಡಂಗಿಲ್ಲ. ಹ್ಯಾಂಗ ಅಂತ ಭಿಕ್ಷುಕರ ಭಯದಿಂದ ಅಡುಗೆ ಮಾಡಿದ್ಬಿಟ್ಟಾರೇನೋ? ಇಲ್ಲ. ಹೀಗೆ ದೃಷ್ಟಾಂತಗಳನ್ನು ಕೊಟ್ಟು ತನ್ನ ಪಕ್ಷವನ್ನು ಸಿದ್ಧ ಮಾಡ್ತಾನೆ. ಇನ್ನು 62ನೇದ್ದು ಯಾವುದಪ್ಪ ಅಂದ್ಕಿರ? ಆಧ್ಯಾತ್ಮಿಕ ದುಃಖ. ಆಧ್ಯಾತ್ಮ ಅಂದ್ರೇನು? ಆಧ್ಯಾತ್ಮ ದುಃಖ ಅಂದ್ರೇನು? ಮೊದಲೇದು ಹೇಳಿಲ್ಲ ನಾವು. ಆತ್ಮನನ್ನು ಆಶ್ರಯ ಮಾಡಿಕೊಂಡು ವರ್ತಿಸುವ ಯಾವ ಸ್ಥೂಲ ಸೂಕ್ಷ್ಮ ಶರೀರವದು ಅದು ಆಧ್ಯಾತ್ಮವೆನಿಸುವುದು. ಆತ್ಮನನ್ನು ಆಶ್ರಯ ಮಾಡಿಕೊಂಡಿರುವ ಸ್ಥೂಲ ಸೂಕ್ಷ್ಮ ಹೌದು. ಇದಕ್ಕೆ ಕಾರಣವಾದ ಅಜ್ಞಾನ ಒಂದು ಐತಿ, ಅದಿರಲಿ. ಆದರೆ ಸ್ಪಷ್ಟವಾಗಿ ಆತ್ಮನ ಆಶ್ರಯದಲ್ಲೇ ಇವು ಸ್ಥೂಲನೂ ಅದ, ಸೂಕ್ಷ್ಮನೂ ಅದ. ಆದ್ದರಿಂದ ಆತ್ಮನನ್ನು ಆಶ್ರಯ ಮಾಡಿಕೊಂಡು ವರ್ತಿಸುವ ಯಾವ ಸ್ಥೂಲ ಸೂಕ್ಷ್ಮ ಶರೀರವಿರೋದೋ ಅದು ಆಧ್ಯಾತ್ಮವೆನಿಸುವುದು. ಅವುಗಳಿಂದ ಜನ್ಯವಾದ ದುಃಖ ಏನಂತಿಲ್ಲ, ಅದಕ್ಕೆ ಆಧ್ಯಾತ್ಮಿಕ ದುಃಖ. ಇದಕ್ಕೆ ಆಧ್ಯಾತ್ಮಿಕ ತಾಪ ದುಃಖನು ಅಂತಾರೆ, ತಾಪನು ಅಂತಾರೆ. ಇದು ಯಾವುದಿದು? ಆಧ್ಯಾತ್ಮಿಕ ದುಃಖ. ಇನ್ನು ಆದಿಭೌತಿಕ ದುಃಖ ಸ್ವಸಂಗಾತದಿಂದ ಭಿನ್ನವಾಗಿದ್ದು ಚಕ್ಷುರೇಂದ್ರಿಯಕ್ಕೆ ಯಾವುದು ವಿಷಯವಾಗುವುದೋ ಅದು ಅಧಿಭೂತವೆನಿಸುವುದು. ಸ್ವಸಂಗಾತ ನಮ್ಮ ದೇಹ. ಸ್ವಸಂಗಾತ ಅಂದರೆ ದೇಹಕ್ಕೆ ಭಿನ್ನವಾಗಿರಬೇಕು. ಚಕ್ಷುರಿಂದ್ರಿಯಕ್ಕೆ ವಿಷಯ ಹಾಕಿರ, ನೇತ್ರಾದೀಂದ್ರಗಳಿಗೆ ಗೋಚರ ಹಾಕಿರಬೇಕು. ಅದಕ್ಕೆ ಅಂತಾರೆ ಅಧಿಭೂತ. ಅದರಿಂದ ಜನ್ಯವಾದ ಯಾವ ದುಃಖವಿರೋದು ಅದು ಅಧಿಭೂತ ದುಃಖ. ಅದನ್ನು ಮ್ಯಾಗ ಹೇಳ ಚೋರ ವ್ಯಾಘ್ರ ಅದಲ್ರಿ, ಇವು ನಮ್ಮ ದೇಹಕ್ಕಿಂತಲೂ ಭಿನ್ನದವು. ನೇತ್ರಾದೀಂದ್ರಕ್ಕೆ ಕಾಣಿಸ್ತಾವೆ. ಚೋರ ವ್ಯಾಘ್ರ ಇವುಗಳಿಂದ ಆಗುವ ದುಃಖಕ್ಕವೇನಂದ ಆದಿಭೌತಿಕ ದುಃಖ ಅಂತ ಹೇಳಿದ. ಮೂರನೇದು ಇಲ್ಲಿ ಟಿಪ್ಪಣಿ ಯಾವುದದು? 63. ಸ್ವಸಂಗಾತ ಭಿನ್ನವಾಗಿದ್ದು ಚಕ್ಷುರಿಂದಕ್ಕೆ ಯಾವುದು ವಿಷಯವಾಗುವುದು ಅದು ಅಧಿಭೂತ ಅನ್ನಿಸುವುದು. ಅದರಿಂದ ಜನ್ಯವಾದ ಯಾವ ದುಃಖವಿರೋದು ಅದು ಅಧಿಭೂತ ದುಃಖ. ಆಧ್ಯಾತ್ಮಿಕ ದುಃಖ
ಅಧಿಭೂತ ದುಃಖ ಎರಡು ಹೇರಿ ಈಗ. ಮೂರನೇದು ಯಾವುದನ್ನ? ಆದಿ ದೈವಿಕ ದುಃಖ, ಅದನ್ನು ಹೇಳ್ತಾ ಇದ್ದಾನೆ. ಯಕ್ಷ ರಾಕ್ಷಸ ಪ್ರೇತ ಗ್ರಹಾದಿಗಳಿಂದ ಹಾಗೂ ಶೀತ ವಾತ ಆತಪಗಳಿಂದ ಯಾವ ದುಃಖವಾಗುವುದು ಅದು ಆದಿ ದೈವಿಕ ದುಃಖ. ಅದನ್ನು ಕೆಳಗೆ ಟಿಪ್ಪಣಿಕಾರಿ ಅಂತಾನೆ 64. ಸ್ವಸಂಗಾತ್ಮ ಭಿನ್ನವಾಗಿದ್ದು ಚಕ್ಷುರಿಂದ್ರಕ್ಕೆ ಅವಿಷಯವಾಗಿರಬೇಕು. ಅದಲ್ಲ, ನಮ್ಮ ದೇಹದಿಂದ ಅದು ಬ್ಯಾರೆ ಭಿನ್ನ ಇರಬೇಕು. ಮತ್ತು ಹೆಂಗಿರಬೇಕು? ಚಕ್ಷುರಾದಿ ಇಂದ್ರಿಯಗಳಿಗೆ ಅವಿಷಯ. ಇವು ಯಾವುದಾವ ಮ್ಯಾಗ? ಯಾವು? ಯಕ್ಷ ಕಣಿ ಕಾಣಂಗಿಲ್ಲ, ನಮಗಿಂತಲೂ ಭಿನ್ನ ಅದಾವ. ಮತ್ತು ರಾಕ್ಷಸ ಕಣಿ ಕಾಣಿಸಂಗಿಲ್ಲ, ನಮಗಿಂತಲೂ ಭಿನ್ನ ಅದಾವ. ಪ್ರೇತ ಗ್ರಹಾದಿಗಳು ಇವುಗಳಿಗೆಲ್ಲ ಏನಕ್ಕತಿ? ಏನಂದಾರ? ಆದಿದೈವಿಕ ದುಃಖ ಅಂತ. ಈ ರೀತಿಯಿಂದ 3 ಪ್ರಕಾರದ ಯಾವ ದುಃಖಗಳಿರುವವೋ ಅವುಗಳ ನಾಶದ ಇಚ್ಛೆಯನ್ನು ಸರ್ವ ಪುರುಷರು ಮಾಡುವರು. ಹೇಳ್ದಂಗೆ ಕಾರಣ ಸಹಿತ ಜಗತ್ತದ ನಿವೃತ್ತಿ ಇಚ್ಛೆನ ಯಾರೂ ಮಾಡಂಗಿಲ್ಲ. ನಮಗೆ ಅನುಭವಕ್ಕೆ ಬಂದದ್ದು ಇವು 3 ದುಃಖ. ಇವನ್ನ ಕಳ್ಕೋಬೇಕಂತ ಪ್ರಯತ್ನ ಮಾಡ್ತಾರೆ. ವಿನಃ ಆ ಕಾರಣ ಸಹಿತವಾಗಿರ್ತಕ್ಕಂಥ ಜಗತ್ತದ ನಿವೃತ್ತಿ ಇಚ್ಛೆನ ಯಾರೂ ಮಾಡುವುದಿಲ್ಲ. ಮಾಡುವರು. ದುಃಖದಿಂದ ಭಿನ್ನವಾದ ಯಾವ ಪದಾರ್ಥವಿರುವುದು ಅವುಗಳ ನಿವೃತ್ತಿ ಇಚ್ಛೆಯನ್ನು ವಿವೇಕಿ ಪುರುಷನು ಮಾಡುವುದಿಲ್ಲ. ದುಃಖಕ್ಕೆ ಎಷ್ಟು ಕಾರಣ ಆಗೈತಲ್ಲ ಅಷ್ಟನ್ನೇ ಕಳ್ಕೋತಾನೆ ಹೊರತು ಮತ್ತೊಂದು ನಾಶದ ಇಚ್ಛೆಯನ್ನು ಮಾಡುವುದಿಲ್ಲ. ಆದ್ದರಿಂದ ಅಜ್ಞಾನ ಸಹಿತ ಸಕಲ ಜಗತ್ತಿನ ನಿವೃತ್ತಿ ಇಚ್ಛೆಯು ಯಾರಿಗೂ ಸಂಭವಿಸುವುದೇ ಇಲ್ಲ ಅಂತ. ಈಗ ಏನು ಹೇಳೋದನ್ನೀಗ ನೀವು ಕಾರಣ ಸಹಿತ ಜಗತ್ತ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಈ ಇಚ್ಛೆ ಉಳ್ಳವಾಗ ಅಧಿಕಾರಿ ಅಂದಿರಿ. ಅದಲ್ಲ, ಹಿಂಗೆ ಇಚ್ಛೆ ಉಳ್ಳವ ಮುಮುಕ್ಷು, ಅವನೇ ಅಧಿಕಾರಿ ಅಂತ ಹೇಳಿದ್ರು. ಅಧಿಕಾರಿಯೇ ಖಂಡನ ಮಾಡಕತ್ತಾನೀಗ. ಅದಲ್ಲ, ಅಂದ್ರೆ ಯಾವ ಅಧಿಕಾರಿಯೂ ಕೂಡ ಆ ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಇಚ್ಛೆಯನ್ನು ಮಾಡಂಗಿಲ್ಲ ಅಲ್ರಿ. ಮತ್ತು ಯಾವುದನ್ನು ಇಚ್ಛೆ ಮಾಡ್ತಾರೆ? ಪ್ರತಿಯೊಬ್ಬನಿಗೆ ಅನುಭವ ಇದ್ದದ್ದು 3 ತಾಪಗಳು: ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ. ಈ 3ನ್ನು ಮಾತ್ರ ಕಳ್ಕೊಳ್ಳೋಕೆ ಸಾಧ್ಯದ. ಹ್ಯಾಂಗ? ಭಿಕ್ಷುಕರ ಭಯದಿಂದ ಅಡುಗೆ ಮಾಡೋದನ್ನು ಯಾರೂ ಬಿಟ್ಟಿಲ್ಲ. ಪಕ್ಷಿಗಳು ಬರ್ತಾವಂತ ತಿಳ್ಕೊಂಡು ಹೊಲ ಬಿತ್ತುದು ಯಾರೂ ಬಿಟ್ಟಿಲ್ಲ. ಹಂಗೆ ಇವೊಂದು ಅಭಿಪ್ರಾಯದ. ಈ ರೀತಿಯಾಗಿ ಅಧಿಕಾರಿಯ ಏನು ಮಾಡ್ಯಾನ? ಖಂಡನ ಮಾಡ್ಯಾನ. ಇನ್ನು ಸಿದ್ಧಾಂತಿಗಳು ಅದನ್ನು ಮಂಡನೆ ಮಾಡ್ತಾರೆ. ಆ ವಿಷಯವನ್ನು ನಾಳಿನ ದಿವಸ ಚಿಂತನೆ ಮಾಡೋಣ.